ಒಂದು ಪ್ರಜಾಪ್ರಭುತ್ವವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ನೋಡಿದ್ರೆ ಸಾಲ್ದು. ಅದರ ಅತ್ಯಂತ ಚಿಕ್ಕ ಘಟಕ ಅಂದ್ರೆ ಒಂದೊಂದು ಚುನಾವಣಾ ಕ್ಷೇತ್ರವನ್ನ ಆಳವಾಗಿ ನೋಡಬೇಕು. ಇವತ್ತು ಬನ್ನಿ ನಾವು ಕರ್ನಾಟಕದ ಬೈಲಹೊಂಗಲ ಕ್ಷೇತ್ರದ ಒಳಹೊಕ್ಕು, ಅದರ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನಾವು ಇವತ್ತು ನೋಡ್ತಾ ಇರೋದು ಕರ್ನಾಟಕದ ಬೈಲಹೊಂಗಲ. ಇದು ಬರೀ ಒಂದು ಜಾಗ ಅಲ್ಲ, ಇದು ಗ್ರಾಮೀಣ ಭಾರತದ ಸವಾಲುಗಳು ಮತ್ತು ಅವಕಾಶಗಳ ಒಂದು ಸಣ್ಣ ಪ್ರತಿರೂಪ. ಇಲ್ಲಿನ ಮಣ್ಣು, ಇಲ್ಲಿನ ಜನರ ಬದುಕು, ಅವರ ಜೀವನೋಪಾಯ ಇದೆಲ್ಲವೂ ಸೇರಿಯೇ ಇಲ್ಲಿನ ರಾಜಕೀಯದ ದಿಕ್ಕನ್ನ ನಿರ್ಧರಿಸುತ್ತೆ. ಚುನಾವಣೆ ಅಂದ್ರೇನೆ ಒಂದು ದೊಡ್ಡ ಸಂಭಾಷಣೆ ಅಲ್ವಾ? ಭರವಸೆಗಳು, ಭಾಷಣಗಳು, ಪ್ರಚಾರದ ಅಬ್ಬರ ಎಲ್ಲವೂ ಇರುತ್ತೆ. ಆದರೆ ಈ ಎಲ್ಲಾ ಗದ್ದಲದ ಮಧ್ಯೆ ಮತದಾರರ ನಿಜವಾದ ಧ್ವನಿ, ಅವರ ದಿನನಿತ್ಯದ ಕಷ್ಟಗಳು ಯಾರಿಗಾದ್ರೂ ನಿಜವಾಗ್ಲೂ ಕೇಳಿಸ್ತಾ ಇದೆಯಾ? ಬಹುಶಃ ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಪ್ರಮುಖ ಪ್ರಶ್ನೆ. ಹಾಗಾದ್ರೆ ಬನ್ನಿ ಮೊದಲು ಬೈಲಹೊಂಗಲದ ನಾಡಿಮಿಡಿತ ಹೇಗಿದೆ ಅಂತೆ ನೋಡೋಣ. ಮತಪೆಟ್ಟಿಗೆಯ ಲೆಕ್ಕಾಚಾರಕ್ಕೂ ಮುಂಚೆ ಅಲ್ಲಿನ ನೆಲದ ಸತ್ಯವನ್ನ, ಜನರ ಬದುಕಿನ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಈ ಚಿತ್ರಣ ನೋಡಿ, ತುಂಬಾ ಸ್ಪಷ್ಟವಾಗಿದೆ. 80% ಗ್ರಾಮೀಣ, ಕೇವಲ 20% ನಗರ ಪ್ರದೇಶ. ಇದರ ನೇರ ಅರ್ಥ ಏನು ಅಂದ್ರೆ, ಇಲ್ಲಿನ ರಾಜಕೀಯದ ಚರ್ಚೆ, ಆರ್ಥಿಕತೆಯ ಚಿಂತೆ ಎಲ್ಲವೂ ಸುತ್ತೋದು ಕೃಷಿ ಮತ್ತು ಹಳ್ಳಿಯ ಬದುಕಿನ ಸುತ್ತಾನೆ. ಇಲ್ಲಿನ ಸಮಸ್ಯೆಗಳು ಒಂದಕ್ಕೊಂದು ಬೆಸೆದುಕೊಂಡಿವೆ. ಹೇಗೆ ಅಂದ್ರೆ, ಆರ್ಥಿಕತೆ ಪೂರ್ತಿ ಹತ್ತಿ ಬೆಳೆ ಮೇಲೆ ನಿಂತಿದೆ. ಆದರೆ ಅದೇ ಕೃಷಿಗೆ ಶಾಶ್ವತ ನೀರಿನ ಕೊರತೆ. ಸರಿ, ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತರಬೇಕು ಅಂದ್ರೆ ಸರಿಯಾದ ರಸ್ತೆಗಳೇ ಇಲ್ಲ. ಈ ವಿಷವರ್ತುಲದ ಪರಿಣಾಮ ಯುವಕರಿಗೆ ಕೃಷಿ ಬಿಟ್ಟು ಬೇರೆ ಉದ್ಯೋಗದ ಅವಕಾಶಗಳೇ ಇಲ್ಲದಂತಾಗಿದೆ. ಸರಿ, ಈ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳೇ ರಾಜಕೀಯದ ಅಡಿಪಾಯ. ಹಾಗಾದ್ರೆ ಎಲೆಕ್ಷನ್ ನಂಬರ್ಸ್ ಏನ್ ಹೇಳುತ್ತೆ ನೋಡೋಣ. ಇಲ್ಲಿನ ಸ್ಪರ್ಧೆ ಎಷ್ಟು ತೀವ್ರವಾಗಿದೆ ಅನ್ನೋದನ್ನ ಈ ಅಂಕಿಅಂಶಗಳು ನಿಖರವಾಗಿ ತೋರಿಸ್ತವೆ. 2778 ಅಷ್ಟೇ. 2023ರ ಚುನಾವಣೆಯಲ್ಲಿ ಗೆಲುವಿನ ಅಂತರ ಇಷ್ಟೇ. ಇದು ಎಷ್ಟು ಸಣ್ಣ ಅಂತರ ಅಂದ್ರೆ, ಈ ಕ್ಷೇತ್ರದಲ್ಲಿ ಬೀಳೋ ಪ್ರತಿಯೊಂದು ಓಟು, ಚರ್ಚೆಯಾಗೋ ಪ್ರತಿಯೊಂದು ಸಣ್ಣ ಸಮಸ್ಯೆ ಕೂಡ ನಿರ್ಣಾಯಕ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಬಿಜೆಪಿಯ ಮತಪಾಲು ಸುಮಾರು 10.5% ಹೆಚ್ಚಾಗಿದೆ, ಸೋತ್ರು ಸಹ. ಅದೇ ಹೊತ್ತಿಗೆ ಕಾಂಗ್ರೆಸ್ನ ಮತಪಾಲ್ಗೂಡ 5.8% ಹೆಚ್ಚಾಗಿದೆ. ಅಂದ್ರೆ ಎರಡೂ ಪಕ್ಷಗಳು ತಮ್ಮ ಬೆಂಬಲವನ್ನ ಹೆಚ್ಚಿಸ್ಕೊಳ್ತಿವೆ. ಇದು ಮುಂದಿನ ದಿನಗಳಲ್ಲಿ ಸ್ಪರ್ಧೆ ಇನ್ನಷ್ಟು ತೀವ್ರಗೊಳ್ಳುತ್ತೆ ಅನ್ನೋದರ ಸೂಚನೆ. ಅಂದ್ರೆ ಈ ನಂಬರ್ಸ್ಗಳು ಬರೀ ಯಾರು ಗದ್ರು ಯಾರು ಸೋತ್ರು ಅಂತ ಹೇಳಲ್ಲ. ಅದರೊಳಗಿ ಮತದಾರರ ಅಸಮಾಧಾನ, ಬದಲಾಗ್ತಾ ಇರೋ ನಿಷ್ಠೆಗಳ ಒಂದು ದೊಡ್ಡ ಕಥೆಯೇ ಅಡಗಿದೆ. ಈ ಜಿದ್ದಾಜಿದ್ದಿನ ಸ್ಪರ್ಧೆ ಅನ್ನೋದು ಜನರ ಮೂಲಭೂತ ಸಮಸ್ಯೆಗಳ ಒಂದು ಪ್ರತಿಫಲನ. ನಮ್ಮ ಸಂವಿಧಾನವು ಪ್ರತಿಯೊಬ್ಬ ವ್ಯಕ್ತಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡ್ತದೆ. ಮತದಾರರ ಅಸಮಾಧಾನವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಜವಾಬ್ದಾರಿಯುತವಾಗಿ ಮಾತನಾಡುವುದು ಆ ಘನತೆಯನ್ನು ಗೌರವಿಸುವ ಮೊದಲ ಹೆಜ್ಜೆ. ಹಾಗಾದ್ರೆ ಈ ನಂಬರ್ಸ್ ಹಿಂದೆ ಇರೋ ಅಸಲಿ ಕಥೆಯೇನು? ಜನರ ನಿಜವಾದ ಸಮಸ್ಯೆಗಳೇನು? ಅದನ್ನೊಮ್ಮೆ ಒಬ್ಬ ವೈದ್ಯ ರೋಗಿಯನ್ನ ಪರೀಕ್ಷೆ ಮಾಡಿದ ಹಾಗೆ ಡಯಾಗ್ನೋಸ್ ಮಾಡೋಣ ಬನ್ನಿ. ಜನರ ಹತಾಶೆಗೆ ಮುಖ್ಯವಾಗಿ 4 ಮೂಲ ಕಾರಣಗಳಿವೆ. ಮೊದಲನೆಯದು ನೀರು. ವಿಫಲವಾದ ನೀರಾವರಿ ಯೋಜನೆಗಳು, ಬರೀ ಮಳೆಯ ಮೇಲಿನ ಅವಲಂಬನೆ. ಎರಡನೆಯದು ರಸ್ತೆ. ಒಳ್ಳೆ ರಸ್ತೆಗಳಿಲ್ಲದೆ ರೈತರು ತಾವು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗೋ ಮಾರುಕಟ್ಟೆಯಿಂದ ದೂರ ಉಳಿದಿದ್ದಾರೆ. ಮೂರನೆಯದು ಉದ್ಯೋಗ. ದೊಡ್ಡ ಕೈಗಾರಿಕೆಗಳಿಲ್ಲದೆ ಯುವಕರಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದೆ. ಕೊನೆಯದಾಗಿ 4ನೇದು ಕಲ್ಯಾಣ ಆಯಾಸ. ಅಂದ್ರೆ ಭರವಸೆಗಳನ್ನು ಕೇಳಿ ಕೇಳಿ ಜನರಿಗೆ ಸಾಕಾಗಿದೆ, ವ್ಯವಸ್ಥೆಯ ಮೇಲಿನ ನಂಬಿಕೆಯೇ ಹೊರಟೋಗಿದೆ. ಸಮಸ್ಯೆ ಇಷ್ಟು ಆಳವಾಗಿದ್ದಾಗ, ನಂಬಿಕೆ ಪೂರ್ತಿ ಹೋಗಿದ್ದಾಗ ಇದನ್ನ ಸರಿ ಮಾಡೋದ್ ಹೇಗೆ? ಕಳೆದೋದ ನಂಬಿಕೆಯನ್ನ ಮರಳಿ ಗಳಿಸೋದ್ ಹೇಗೆ? ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಸರಿ, ಸಮಸ್ಯೆಯನ್ನ ಡಯಾಗ್ನೋಸ್ ಮಾಡಿ ಆಯ್ತೋ? ಈಗ ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಅಂದ್ರೆ ಪರಿಹಾರ ಏನು ಅಂತ ನೋಡೋಣ. ಈ ಕ್ಷೇತ್ರದ ಸಮಸ್ಯೆಗಳಿಗೆ ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ಬರುವಂತ ನೀಲನಕ್ಷೆ ಇಲ್ಲಿದೆ. ಇದೊಂದು 3 ಹಂತದ ಯೋಜನೆ. ಮೊದಲನೇ ಹೆಜ್ಜೆ ಭವಿಹಾಳ ಏತ ನೀರಾವರಿ ಯೋಜನೆ. ಇದು 3000 ಎಕರೆಗೂ ಹೆಚ್ಚು ಜಮೀನಿಗೆ ನೀರುಣಿಸಿ ನೀರಿನ ಸಮಸ್ಯೆಗೆ ಉತ್ತರ ಕೊಡುತ್ತೆ. ಎರಡನೇ ಹೆಜ್ಜೆ ಬೈಲೆಹೊಂಗಲ ನಾಗನೂರು ರಸ್ತೆಯ ಉನ್ನತೀಕರಣ. ಇದು ರೈತರಿಗೆ ಮಾರುಕಟ್ಟೆನ ಹತ್ತಿರ ಮಾಡುತ್ತೆ. ಮೂರನೇ ಹೆಜ್ಜೆ ಒಂದು ಕೃಷಿ ಸಂಸ್ಕರಣಾ ಮತ್ತು ಕೌಶಲ್ಯ ಕೇಂದ್ರ. ಇದು ಸುಮಾರು 1000 ಸ್ಥಳೀಯ ಉದ್ಯೋಗಗಳನ್ನು ಸೃಷ್ಟಿಸಿ ಯುವಕರ ಕೈಗೆ ಕೆಲಸ ಕೊಡುತ್ತೆ.
ನೋಡಿ, ಪ್ರತಿಯೊಂದು ಪರಿಹಾರವೂ ನಾವು ಗುರುತಿಸಿದ ಒಂದೊಂದು ಮೂಲ ಸಮಸ್ಯೆಗೆ ನೇರವಾದ ಉತ್ತರ. ಆಡಳಿತ ಅಂದ್ರೆ ಬರೀ ಭರವಸೆಗಳನ್ನ ಕೊಡೋದಲ್ಲ, ಜನರ ನಿಜವಾದ ಸಮಸ್ಯೆಗಳಿಗೆ ನಿಖರವಾಗಿ ಇಂಜಿನಿಯರಿಂಗ್ ಮಾಡಿದ ಹಾಗೆ ಪರಿಹಾರಗಳನ್ನ ಕೊಡೋದು. ಈ ಮಾತು ಡೇಟಾ ಆಧಾರಿತ ಆಡಳಿತದ ಸಂಪೂರ್ಣ ಸಿದ್ಧಾಂತವನ್ನೇ ಹೇಳ್ಬಿಡುತ್ತೆ. ನಾವೀಗ ನೋಡ್ತಾ ಇರೋದು ಕೇವಲ ಒಂದು ಕ್ಷೇತ್ರದ ಕಥೆಯಲ್ಲ, ಇದು ಆಧುನಿಕ ರಾಜಕೀಯದ ಹೊಸ ಪ್ಲೇಬುಕ್. ಆಡಳಿತವನ್ನ ನಿಖರವಾದ ವಿಜ್ಞಾನದ ಹಾಗೆ ನೋಡೋ ಒಂದು ಹೊಸ ದೃಷ್ಟಿಕೋನ. ಬೈಲಹೊಂಗಲದಲ್ಲಿ ಏನಾಯ್ತು ಅಂತ ನೋಡಿದ್ವಿ. ಆದ್ರೆ ಪಕ್ಕದ ಹುಕ್ಕೇರಿ ಕ್ಷೇತ್ರದಿಂದ ಕಲಿಯೋ ಪಾಠ ಬಹಳ ದೊಡ್ಡದಿದೆ. ಅಲ್ಲಿ ತಳಮಟ್ಟದಲ್ಲಿ ಜನರ ಜೊತೆ ನಿರಂತರ ಸಂಪರ್ಕ ಮತ್ತು ಅಭಿವೃದ್ಧಿ ಕೆಲಸಗಳನ್ನ ವೇಗವಾಗಿ ಮಾಡಿ ಮುಗಿಸೋದು, ಈ ಎರಡನ್ನೂ ಜೋಡಿಸಿ ದೊಡ್ಡ ಗೆಲುವು ಸಾಧ್ಯವಾಯಿತು. ಇದು ಕೇವಲ ಥಿಯರಿಯಲ್ಲ, ಇದು ಯಶಸ್ಸಿನ ಒಂದು ಪ್ರಾಕ್ಟಿಕಲ್ ಫಾರ್ಮುಲಾ. ಡೇಟಾ ಆಧಾರಿತ ಆಡಳಿತದಲ್ಲಿ ಜನರ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ಬಳಸುವುದು ಅತ್ಯಗತ್ಯ. ಭಾರತದ ಡಿಪಿಡಿಪಿ ಚೌಕಟ್ಟಿನ ಅಡಿಯಲ್ಲಿ ಜನರ ಖಾಸಗಿತನ ಮತ್ತು ಒಪ್ಪಿಗೆಗೆ ನಾವು ಯಾವಾಗ್ಲೂ ಮೊದಲ ಆದ್ಯತೆ ನೀಡಬೇಕು. ಹಾಗಾಗಿ ಚುನಾವಣೆಯ ಭವಿಷ್ಯ ಅಂದ್ರೆ ಭಾಷಣ, ರ್ಯಾಲಿ ಅಷ್ಟೇ ಅಲ್ಲ, ಅದರ ಅಸಲಿ ಆಟ ಇರೋದು ಈ 3 ಪದಗಳಲ್ಲಿ: ಡೇಟಾ, ಡಯಾಗ್ನೋಸಿಸ್ ಮತ್ತು ಡೆಲಿವರಿ. ಅಂದ್ರೆ ಮಾಹಿತಿ, ನಿಖರವಾದ ರೋಗ ನಿರ್ಣಯ ಮತ್ತು ಪರಿಣಾಮಕಾರಿ ಸೇವೆ. ಒಂದು ಕ್ಷಣ ಯೋಚನೆ ಮಾಡಿ, ದೇಶದ ಪ್ರತಿಯೊಂದು ಕ್ಷೇತ್ರವನ್ನು ಇದೇ ರೀತಿ ಇಷ್ಟು ಆಳವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಪರಿಹಾರಗಳನ್ನು ರೂಪಿಸಿದ್ರೆ ನಮ್ಮ ಆಡಳಿತ, ನಮ್ಮ ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗಬಹುದು? ಇದು ಬರೀ ಚುನಾವಣೆ ಗೆಲ್ಲೋ ಪ್ರಶ್ನೆ ಅಲ್ಲ, ಇದು ನಿಜವಾದ ಆಡಳಿತವನ್ನ ಜನರ ಮನೆ ಬಾಗಿಲಿಗೆ ತಲುಪಿಸೋ ದಾರಿ. If you want to become a people-centric leader and uplift your constituency, get in touch with blueprintstrategies.ai at mgr@blueprintstrategies.ai or call 08042041602. Purpose Beyond Politics.